ಹಾಯ್ ಹಲೋ ನಮಸ್ಕಾರ. ಹೋಪ್ ನನ್ನನ್ನೇ ವಿಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಬಳೆ ಶಾಸ್ತ್ರ, ಆಮೇಲೆ ಅರಿಶಿನ ಶಾಸ್ತ್ರ, ಆಮೇಲೆ ಮದುವೆ ಎಲ್ಲ ಆಗಿರೋ ಡೀಟೇಲ್ಸ್ನ ಹಾಕಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾರ್ದು ಪಾರ್ವತಿ ಸಾಯಿ ಪಲ್ಲವಿ ಮತ್ ಬಂದ್ರ ಚಂದ. निकलने को आता ना ये? आता है, मैं बहुत पकड़ो को किनारे है सर. हाँ तुम्हें ओके. दो डाले थे. ಇಲ್ಲೇ ಮಾಡ್ಲಿಕತ್ತಾರ. ದೊಡ್ಡ ಜನ ಅವ್ರೆಲ್ಲ ಹಿಂಗೆ ಎಡೆಡ್ ಚುಕ್ಕಿ ಇಟ್ಕೊಂಡ್ರೆ ಈ ಸಲ ಹೊಸ್ತಾಗಿ ಮಾಡ್ಯಾರ. ಅದಕ್ಕೆ ನೋಡಿ ನೀವು ಒಂದೊಂದು ಇಟ್ಕೊತಿ, ಎಡೆಡ್ ಇಟ್ಕೊತಿ. इधर कितने चुटकी पिलन इधर भी को जो मेरे को लग जाता है. तुम सब शादी बंद हिसाब किताब करते मालूम आई पापा ಅದರ ಮುಪ್ಪಾಲ इधर कितने चुटकी कितने ಎಲ್ಲರೂ ಬಳೆ ಹಾಕ್ಕೊಂಡು ಆದಮೇಲೆ ಅವತ್ತಿನ ದಿವಸನೇ ಅಳಿಯನ್ ಕರಿಯಕ್ಕೆ ಹೋಗಬೇಕಾಗಿತ್ತು. ಸೊ ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು 3-4 ಅಷ್ಟರಲ್ಲಿ ನಾವು ಹುಡುಗನ ಮನೆಗೆ ಅಳಿಯನ್ ಕರಿಯಕ್ಕೆ ಹೋದ್ವಿ. ವಾಪಸ್ ಬರೋಕ್ಕೆ 6-7 ಆಗಿತ್ತು. ಸೊ ನಮ್ಮ ಕಡೆ ಹುಡುಗನ್ನ ಕುದುರೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿಕೊಂಡು ಮನೆಗೆ ಕರ್ಕೊಂಬರ್ತಾರೆ. ಮೆರವಣಿಗೆ ಮುಗಿಸಿ ಫಂಕ್ಷನ್ ಮಾಡೋಕ್ಕೆ ತುಂಬ ಲೇಟಾಗಿತ್ತು. ಸೊ ಎಂಗೇಜ್ಮೆಂಟ್ ಸೆರೆಮನಿ 11 ಅರೌಂಡ್ ಆಯಿತು. ಎಂಗೇಜ್ಮೆಂಟ್ ಆದಮೇಲೆ ಮದುವೆಗೆ ಒಂದು ದಿವಸ ಗ್ಯಾಪ್ ಇತ್ತು. ಅವತ್ತಿನ ದಿವಸನೇ ಅರಿಶಿನ ಶಾಸ್ತ್ರ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೋಷಿಯಲ್ ಇಲ್ಲ ನಾ ಜಾಸ್ತಿ ಇನ್ನೂ ಅಷ್ಟು ಅಲ್ಲೇ ತಗೊಂಡಿಲ್ಲ ತಿಕ್ಕೊಂಡು ಚಾಯನ್ ಕುಡಿತೀವನು. ಅಮೃತ ಆಗಿದೆ ಅಮೃತ. ಬಿಸ್ಕಿಟ ಹಾಲು ಮುಗಿಸ್ಯಾರ. ಚಾನ ಹಾಲು ಚೆನ್ನಾಗಿದೆ. ಏನು ನೋಡಪ್ಲೇ ಇಲ್ಲ. ನೋಡಪ್ಲೇ ಅದ ಬರೀ ನೋಡಪ್ಲೇ ಈ ಕಲರ್ ಮ್ಯಾಚಿಂಗ್. ಅನ್ನಪೂರ್ಣೇಶ್ವರಿ ನಮ್ಮನೆ ಮ್ಯಾಚಿಂಗ್ ಮ್ಯಾಚಿಂಗ್ ವಿಡಿಯೋ ಮಾಡ್ಲತ್ತ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿವ ಅಂದ ಮೂವರು. ಬ್ಯಾಕ್ಗ್ರೌಂಡ್ ಅದು ಹಾಯ್ ಗೈಸ್, ವೆಲ್ಕಮ್ ಟು ಮೈ ಮ್ಯಾರೇಜ್ ಅಂತ ಹೇಳಿ. ಕಮ್ ಟು ಮೈ ಮ್ಯಾರೇಜ್ ಟುಮಾರೋ ಎವ್ರಿಬಡಿ. ಉಳಿಯಿಲ್ಲ ಉಳಿದ್ರು ಜೋರು. ಮಸಲ್ಸ್ ನೋಡು, ಮಸಲ್ಸ್. ಈ ಕಡೆ ಬಾ. ಓ ಇನ್ನೊಂದು ಸರಿ, ಒಂದೇ ಸರಿ ಲಾಸ್ಟ್ ಅಪ್ಪ. ಹಿಂಗೆ ಮಾಡಿ ಸನ್ವಿ, ಹಿಂಗೆ ಮಾಡಿ.
ಹಿಂಗೆ ಒಳಗೆ ಸೈಡ್ ಓ ಟ್ರೈಸೆಪ್ಸ್ ಎಲ್ಲ ಮತ್ತು ಹಿಂಗೆ ಅಲ್ಲೇ ಈ ಕಡೆಯಿಂದ ಅಲ್ಲೇ ನೈಟ್ 7 ಹಾಗೆ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು. ಬಂದಿರೋರೆಲ್ಲನೂ ಮದುಮಗ ಮದುಮಗಳಿಗೆ ಅರಿಶಿನ ಹಚ್ಚಿ ಆಶೀರ್ವಾದ ಮಾಡ್ತಾರೆ. ಎಲ್ಲರೂ ಅರಿಶಿನ ಹಚ್ಚಿ ಫೋಟೋ ತೆಕ್ಕೊತಾರೆ. ಆಮೇಲೆ ಲಾಸ್ಟಲ್ಲಿ ಎಣ್ಣೆ ಶಾಸ್ತ್ರ ಅಂತ ಮಾಡ್ತಾರೆ, ಅಂದರೆ ಎಣ್ಣೆ ಹಚ್ಚೋದು ಅಂತ ಮಾಡ್ತಾರೆ ನಮ್ಮ ಕಡೆ. ಅದನ್ನು ಮಾಡಿದ್ರು. ಇದೆಲ್ಲ ಎಲ್ಲರೂ ಫೋಟೋ ತೆಕ್ಕೊಳ್ಳೋದು ಆಮೇಲೆ ಅರಿಶಿನ ಹಚ್ಚೋದೆಲ್ಲ ಆದಮೇಲೆ ಎಲ್ಲ ರಿಚುವಲ್ಸ್ ಮುಗಿಸಿ ಮಲ್ಗೋಕ್ಕೆ ಐ ಥಿಂಕ್ 12:30 1 ಗಂಟೆ ಆಗಿತ್ತು. ನೆಕ್ಸ್ಟ್ ಡೇ ಮದುವೆ ಮುಹೂರ್ತ ಇದ್ದಿದ್ದು 9:30 10 ಗಂಟೆ ಒಳಗಡೆ. ಸೊ ಬೆಳಿಗ್ಗೆ ನಾವೆಲ್ಲ ರೆಡಿಯಾಗಿ ಮುಹೂರ್ತಕ್ಕೆ ಹೋದ್ವಿ. ಅದು ಬಂದು ಹುಮ್ನಾಬಾದಲ್ಲಿರೋ ವೀರಭದ್ರೇಶ್ವರ ಟೆಂಪಲಲ್ಲಿ ಮುಹೂರ್ತ ಇದ್ದಿದ್ದು. ಎಲ್ಲರೂ ರೆಡಿಯಾಗಿ ಹೋಗೋಷ್ಟರಲ್ಲಿ 7:30 ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಲೇಟ್ ಆಗಿತ್ತು. 8:30ವರೆಗೂ ರೀಚ್ ಆದ್ವಿ. ಅಲ್ಲಿವರೆಗೂ ಎಲ್ಲ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ದರು. ವರ ಯಾರು ನಿಡುಗುಂದ ಗ್ರಾಮದ ಕಾಶಿನಾಥ ಎಂಬುವರ ಮಗನಾದ ಸಂಗಮೇಶ್ ಎಂಬುವರಿಗೆ ಕನ್ಯಾದಾನವಾಗಿ ಹಿರಿಯರ ಸಮ್ಮುಖದಲ್ಲಿ ಕುಲದೇವತೆಯ ಸಮ್ಮುಖದಲ್ಲಿ ವೀರಭದ್ರೇಶ್ವರ ಸನ್ನಿಧಾನದಲ್ಲಿ ಕನ್ಯಾದಾನವನ್ನು ನಾವು ಈ ಶುಭ ಸಮಯದಲ್ಲಿ ರಾಜೇಶ್ವರ ಗ್ರಾಮದ ಬಾಯ್. ತಗೊಂಡಿದ್ದು ಆಮೇಲಿಂದು ತಗೊಂಡು ತಿಂದಿದ್ದು ಅಷ್ಟೆಲ್ಲ ಫ್ರಿಜ್ದಾಗ ಇಟ್ಕೊಂಡು ಬಂದು ರೊಕ್ಕ ಸೊ ಮದುವೆ ಎಲ್ಲ ಮುಗಿದ ಮೇಲೆ ಅದ್ರ ನೆಕ್ಸ್ಟ್ ಡೇ ಹುಡುಗನ ಕಡೆ ರಿಸೆಪ್ಷನ್ ಇಟ್ಕೊಂಡಿದ್ರು. ಅಲ್ಲಿಗೆ ನಾವು ರೆಡಿಯಾಗಿ ಹೋಗಬೇಕಾಗಿತ್ತು. ಮಸ್ತ್ ಆಗ್ಲತ್ತಾರ ನೋಡೋರು ನಗಲೇ. ಹಿಂದೋಗಮ್ನ ಆಮೇಲೆ ಸರಿಯಾಗ ನೋಡಿ
ರಿಸೆಪ್ಷನ್ ಆಗಿದ್ದು ನೆಕ್ಸ್ಟ್ ಡೇ ನಾನು ವಾಪಸ್ ಮತ್ತೆ ಬೆಂಗಳೂರಿಗೆ ಬರಬೇಕಾಗಿತ್ತು. ಆವತ್ತಿನ ದಿವಸ ನಾನು ಮನೇಲಿ ಯಾವತ್ತೂ ನಾನು ಊರಿಗೆ ಬರೋ ದಿವಸ ಮರಿದಿರ ದೇವ್ರ ಪೂಜೆ ಮಾಡ್ತೀನಿ. ಹಾಗೇ ಅಲ್ಲಿ ಇರೋ ನಮ್ಮಮ್ಮ ಜಾಸ್ತಿ ನಂಬ್ಕೊಳ್ಳೋ ಮಂಜುನಾಥ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೀವಿ. ಈ ದೇವಸ್ಥಾನ ಇರೋದು ಊರು ಹೊರಗಡೆ, ಅಂದರೆ ಊರು ಮುಗಿದ ಮೇಲೆ ಮತ್ತು ಹೊಲಗಳು ಬರುತ್ತಲ್ಲ, ಹೊಲ ಸ್ಟಾರ್ಟ್ ಆಗೋ ಜಾಗದಲ್ಲಿ ಈ ಟೆಂಪಲ್ ಇರೋದು. ನಮ್ಮಮ್ಮ ಮದುವೆ ಆಗಿ ಬಂದಾಗಿಂದ ಪ್ರತಿ ಸೋಮವಾರನೂ ಈ ಟೆಂಪಲ್ಗೆ ಹೋಗಿ ಅಭಿಷೇಕ ಮಾಡಿಕೊಂಡು ನೈವೇದ್ಯ ಮಾಡ್ಕೊಂಡು ಬರ್ತಾರೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿಂದ ನಾನು ಯಾವತ್ತು ಬೆಂಗಳೂರು ರೀಚ್ ಆಗಿದ್ನೋ ಆವತ್ತಿನ ದಿವಸನೇ ಮತ್ತೆ ನಾನು ಮಂಗಳೂರಿಗೆ ಟ್ರಾವೆಲ್ ಮಾಡಬೇಕಾಗಿತ್ತು ನನ್ನ ಫ್ರೆಂಡ್ ಮದುವೆಗೆ. ನೀವು ನಾನು ಲಾಸ್ಟ್ ವ್ಲಾಗ್ ನೋಡಿದಾಗ ನಿಮಗೆ ನೆನಪಾಗ್ಬೋದು, ನಾವು ಶಾಪಿಂಗ್ ಹೋದಾಗ ಮೆನ್ಷನ್ ಮಾಡಿದ್ದೆ ನನ್ನ ಫ್ರೆಂಡ್ ಮದುವೆ ಫುಲ್ ವ್ಲಾಗ್ ಹಾಕ್ತೀನಿ ಅಂತ. ಸೊ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.